ಒನ್ ಸ್ಟಾರ್ಟ್. ನಾನು ಸ್ವರ್ಣಮಲೈ ಗೊತ್ತಲ್ವಾ, ಕರ್ನಾಟಕದಲ್ಲಿ ಚಿಂಗಾಮ್ ಅನ್ಕೊಂಡು ಇಲ್ಲಿವರೆಗೆಲ್ಲ ಕಾಗೆ ಹಚ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದ್ದೆ. ಇವ್ರೇನೋ ನಮ್ಮ ಟೀಮ್ ಆರೋರು ಗ್ಯಾಂಗು ನನ್ನನ್ನ ತಮಿಳುನಾಡಲ್ಲಿ IPS ಬಿಟ್ಬಿಡು, ಇದನ್ನ ಏನೋ ತಮಿಳುನಾಡು CM ಮಾಡಿಸ್ತೀವಿ ಎಲೆಕ್ಷನ್ ನಿಂತ್ಕೊಳ್ತಿ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡಾಗ ತಮಿಳುನಾಡಲ್ಲಿ ಬೀದಿ ಸುತ್ತಿದ್ರು. ಏನ್ ಬೀದಿ ಸುತ್ತಿದ್ರು ಆ ತಮಿಳುನಾಡಲ್ಲಿ ಜನ ನಮಗ್ ಓಟ್ ಹಾಕೇ ಇಲ್ಲ. 2 ಎಲೆಕ್ಷನ್ ಸೋಲ್ಸಿದ್ರು ಇವರು ಟೀಮ್ ಆರೋರು. ಏನ್ ಮಾಡೋದು ಗೊತ್ತಾ, ನಂಗೂ ತಲೆ ಕೆಟ್ಟಬಿಟ್ಟಿದೆ. ಹಾಗಾಗಿ ಇವತ್ತು GST ವಿರುದ್ಧ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ, ರಬ್ಬರ್ಗೆ, ಪೇಪರ್ಗೆ, ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ. ಮುಂದೆ ಏನಾದರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟಿಗಳನ್ನ ಮಾರಬೇಕಾದ್ರೆ ಅದಕ್ಕೂ ಕೂಡ GST ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟಳೆ ಅಮ್ಮ. ಹಂಗಾಗಿ ಈಗ ಅವ್ನು ವಿಜಯ್ ಬೇರೆ ಸಾಲ್ದಿರ ಬೇರೆ ಏನೋ ರಾಹುಲ್ ಗಾಂಧಿನ ಬೇರೆ PM ಮಾಡ್ತೀನಿ ಹೊಟ್ಬಿಟ್ಟವನೆ. ಹಂಗಾಗಿ ನಮ್ದು ಒಂದು ಇರ್ಲಿ. ಓಕೆ, ಅಣ್ಣಾಮಲೈ ಜಯನ. ಈಗ ನಾನು IPS ಬಿಟ್ಟು ಬೀದಿ ಸುತ್ತಾಡೋದಕ್ಕೆ ನಾನೇ ಚಟೆ ಹೊಡ್ಕೊಂತ ಇದ್ದೀನಿ, ನೋಡ್ಕೊಳ್ಳಿ. ಓಕೆ, ಈಗ ಈ GST ವಿರುದ್ಧ GST ವಿರುದ್ಧವಾಗಿ ನನ್ನ ಪ್ರೊಟೆಸ್ಟ್ ಪೆನ್ಸಿಲು, ಪೆನ್ನು, ರಬ್ಬರು, ಮಕ್ಕಳು ಬರೆಯೋ ರಬ್ಬರ್ ಮೇಲೂ GST ಹಾಕ್ಬಿಟ್ಟವ್ರೆ. ನಿಮ್ಗೆ ಗೊತ್ತಿದೆ, ಎಲ್ಲಾದ್ರಲ್ಲೂ GST ಇದೆ. ಹಾಗಾಗಿ ಚಡಿ ಏಟನ್ನ ಹೊಡ್ಕೊಂಡು ನಾನು ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀನಿ.